ಎಲ್ಲರಿಗೂ ನಮಸ್ತೆ. ನಾನಿವತ್ತು ಬಂಗಡೆ ಸಾರು ಮಾಡ್ತಾ ಇದ್ದೇನೆ. ಅದಕ್ಕೆ ನೋಡಿ ಇಷ್ಟು ಬಂಗಡೆ ತಗೊಂಡಿದ್ದೇನೆ. ಮತ್ತು ತೆಂಗಿನಕಾಯಿ ತುರಿದು ಡೀಪಲ್ಲಿ ಇಟ್ಟಿದ್ದೆ. ಇಷ್ಟು ತೆಂಗಿನಕಾಯಿ ಮತ್ತು ಹುಣಸೆ ಹುಳಿ, ಕೊತ್ತಂಬರಿ, ಜೀರಿಗೆ, ಸಾಸಿವೆ ಮತ್ತು ಕಾಳುಮೆಣಸು, ಅರಸಿನ, ಆಮೇಲೆ ಓಮ ಅಂತ ಹೇಳ್ತಾರೆ ಅದು, ಅಜ್ವಾನ್, ಓಮ, ಮತ್ತು ಸ್ವಲ್ಪ ಮೆಂತೆ ತಗೊಂಡಿದ್ದೇನೆ. ಮತ್ತು ಶುಂಠಿ, ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಒಂದು ಇಡೀ ಸಣ್ಣದು ತೊಗೊಂಡಿದ್ದೇನೆ. ಮತ್ತು ಖಾರಕ್ಕೆ ನಿಮಗೆ ಎಷ್ಟು ಬೇಕು ಅಷ್ಟು ಒಣಮೆಣಸು, ಮತ್ತು ಇದನ್ನೆಲ್ಲ ಹಾಕಿ ಗ್ರೈಂಡ್ ಮಾಡ್ತೇನೆ. ಆಮೇಲೆ ಹೇಳ್ತೇನೆ ಹೇಗೆ ಮಾಡೋದಂತೇಳಿ. ಮಸಾಲನ್ನೆಲ್ಲ ಗ್ರೈಂಡರಿಗೆ ಹಾಕ್ತೇನೆ. ಮತ್ತು ಇದು ಕೊತ್ತಂಬರಿ ಉಂಟಲ್ಲ, ಇದು ಸ್ಪೂನಲ್ಲಿ ತೊಗೊಂಡಿದ್ದೀನಿ 2 ಸ್ಪೂನ್ ಕೊತ್ತಂಬರಿ. ಮತ್ತು ಇದೆಲ್ಲ ಸಣ್ಣ ಸಣ್ಣ ಸ್ಪೂನಲ್ಲಿ 1 ಸ್ಪೂನ್ ತೊಗೊಂಡಿದ್ದೀನಿ. ಈಗ ಗ್ರೈಂಡರಿಗೆ ಹಾಕ್ತೇನೆ ಮಸಾಲೆಲ್ಲ. ಮತ್ತು ಒಬ್ಬೊಬ್ಬರು ಇದು ಹುರ್ಕೊಳ್ತಾರೆ, ನಾವು ಫ್ರೈ ಮಾಡಲಿಲ್ಲ ಮಸಾಲ, ನಾವು ಹಾಗೆ ಹಾಕೋದು, ಹಸಿ ಮಸಾಲ ಹಾಕ್ತೇವೆ ಇಲ್ಲ. ನೀರಿಗೆ ಹಾಕಿ ಅಂದರೆ ಅದರಲ್ಲೆಲ್ಲ ಕಸ ಅಥವಾ ಬೀಜ ಇರ್ತದಲ್ಲ ಅದನ್ನೆಲ್ಲ ತೆಗೆದು ಹಾಕ್ತಾಯಿದ್ದೀನಿ. ಹುಣಸೆ ನೀರು ಮೀನು ಕಟ್ ಮಾಡ್ತಾ ಇದ್ದಾರೆ. ಮೊಟ್ಟೆ ಮಸಾಲೆ ಸಣ್ಣ ಆಯಿತು ಬಂಗಡೆ ಮೀನಿದ್ದು. ಈಗ ತೆಗೆದು ಸಾರು ಮಾಡುವ. ನೋಡಿ, ಇದಕ್ಕೆ ಈರುಳ್ಳಿ, ಟೊಮಾಟೆ, ಕಾಯಿಮೆಣಸು, ಶುಂಠಿ ಎಲ್ಲ ಹಾಕ್ತೇವೆ ನಾವು. ಒಬ್ಬೊಬ್ಬರು ಹಾಕೋದಿಲ್ಲ, ಒಬ್ಬೊಬ್ಬರು ಟೊಮೆಟೊ ಎಲ್ಲ ಹಾಕೋದಿಲ್ಲ. ನಾವು ಟೊಮೆಟೆ, ಈರುಳ್ಳಿ, ಕಾಯಿಮೆಣಸು, ಶುಂಠಿ ಮತ್ತು ಮೀನು ಎಂತ ಗೊತ್ತಿದೆ, ಇದು ಬಿಂಬುಳಿ ಅಂತ ಹೇಳ್ತಾರೆ. ಇದು ಸಿಗಲಿಲ್ಲ, ಇದು ಒಂದೇ ಇತ್ತಿದ್ದು, ಇದು ಹಾಕಿದ್ವಿ ನಾವು. ಒಳ್ಳೆಯದಾಗ್ತದೆ ಮಾತ್ರ, ಅದು ಸ್ವಲ್ಪ ಹುಳಿ ಹುಳಿಯಾಗಿ ಟೇಸ್ಟ್ ಆಗ್ತದೆ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಎಷ್ಟು ಬೇಕಷ್ಟು ಉಪ್ಪು ಹಾಕೋಬೇಕು. ಒಳ್ಳೆ ಎಲ್ಲ ನೀರುಳ್ಳಿ, ಟೊಮೆಟೊ, ಕಾಯಿಮೆಣಸೆಲ್ಲ ಹಾಕಿ ಒಳ್ಳೆ ಕಿವುಚಬೇಕು. ಕಿವುಚಿ ಇಡಬೇಕು. ಉಪ್ಪೆಲ್ಲ ಹಾಕಿ ಕುದಿಲಿಕ್ಕೆ ಇಡಬೇಕು. ಸಾರು ಕುದೀತಾ ಉಂಟು, ಮೀನು ಸಾರು ಒಳ್ಳೆ ಕುದಿ ಬರಬೇಕು. ಒಳ್ಳೆ ಬೆಂದ ನಂತರ ಎಲ್ಲ ಟೊಮೆಟೊ, ಈರುಳ್ಳಿ ಅದೆಲ್ಲ ಒಳ್ಳೆ ಬೇಯಬೇಕು. ಮತ್ತು ಉಪ್ಪು ನೋಡಬೇಕು. ಉಪ್ಪು ಸ್ವಲ್ಪ ಕಡಿಮೆ ಆಗಿದ್ದರೆ ಉಪ್ಪು ಹಾಕಬೇಕು. ನನಗೆ ಸ್ವಲ್ಪ ಉಪ್ಪು ಕಮ್ಮಿ ಅಂತ ಕಾಣ್ತದೆ, ಅದಕ್ಕೆ ನಾನು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೇನೆ ರುಚಿಗೆ. ಸ್ವಲ್ಪ ರುಚಿಗೆ ಉಪ್ಪು ಹಾಕೋದು. ಮಣ್ಣಿನ ಬಿಸಿಲೆಯಲ್ಲಿ ಮಾಡೋದ್ರಿಂದ ಟೇಸ್ಟ್ ಆಗ್ತದೆ, ಪಲ್ಯ ರುಚಿ ಬರ್ತದೆ. ಈಗ ಮೀನು ಹಾಕ್ತೇನೆ, ಬಂಗಡೆ ಮೀನು. ಸ್ವಲ್ಪ ಸೈಡ್ ಚಮಚ ಹಾಕ್ಬೇಕು, ಸ್ವಲ್ಪ ಕುದಿಲಿಕ್ಕೆ ಬಿಡಬೇಕು. ಸಾರು ರೆಡಿ ಆಯಿತು. ಬಂಗಡೆ ಮೀನು ಸಾರು ರೆಡಿ ಆಯಿತು. ಬಂಗಡೆ ಮೀನು ಸಾರು